ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಚಾನಲ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಕಡೆ ಯಾವ ತರಹ ಉಪ್ಪಿನಕಾಯಿ ಹಾಕ್ತಾರೆ ಅನ್ನೋದು ನಿಮಗೂ ಕೂಡ ತೋರಿಸಿದ್ರಾಯ್ತಂತೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ. ನೋಡ್ಕೊಂಡು ಬರೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಕಡಾಯಿ ಇಟ್ಕೊಂಡೀನಿ ರೀ. ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನಾನು ಮೆಂತ್ಯಕಾಳು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಕಡೆ ಎಣ್ಣೆ ಕಾಸಕ್ಕಿಟ್ಟೀನಿ ರೀ. ಇವಾಗ ಯಾವ ಥರ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕಲರು ಚೇಂಜ್ ಆಗ್ತಾ ಇದೆ ನೋಡಿ. ಹಾಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ರೀ. 1-2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡು ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಿಮೆ ಉರಿಯಲ್ಲೇ ನಾವು ಹುರ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಸೀದೋಗ್ಬಿಡ್ತದೆ. ಸೀದೋದ್ರೆ ಕಹಿ ಆಗುತ್ತೆ. ಹಾಗೆ ಇವಾಗ ನೋಡ್ರಿ ಎಲ್ಲ ಫ್ರೈ ಆದವ್ರು ಚೆನ್ನಾಗಿ. ಮತ್ತು ಈ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಚಟಪಟ ಅಂತ ಇದೆ. ಆನಂತರ ಅದಕ್ಕೆ ಒಂದು ಸ್ವಲ್ಪನೇ ಕರಿಮೆಣಸು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಸಿವೆ ಕೂಡ ಚಟಪಟ ಅಂತ ಇದ್ದೇವೆ. ಇವಾಗ ಕರಿಮೆಣಸು ಹಾಕೋತಾ ಇದ್ದೀನಿ ನೋಡಿರಿ. ದೂರ ನಿಂತ್ಕೋಬೇಕಾಗುತ್ತೆ, ಯಾಕಂದರೆ ಸಿಡಿತಾವ. ಹಂಗಾಗಿಬಿಟ್ಟು ನಾನು ದೂರ ನಿಂತು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಇದನ್ನೇನದಲ್ಲ ಎಲ್ಲ ಫ್ರೈ ಆಗಿದ್ದು. ಇವಾಗ ಒಂದು ಒಳ್ಳಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡಿಟ್ಕೋಬೇಕು. ಯಾವ ಥರ ಅಂದರೆ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿರಿ ಹಾಕೋತಾ ಇದ್ದೀನಿ ಒಳ್ಳಲ್ಲಿ. ಈಗ ಅದನ್ನು ಕುಟ್ತಾ ಇದ್ದೀನಿ ನೋಡಿ. ಯಾವ ಥರ ಅನ್ನೋದು ತೋರಿಸ್ತೀನಿ ಇವಾಗ ತರಿಯಾಗಿ ಬರಬೇಕು, ತುಂಬಾ ಸಾಫ್ಟ್ ಆಗಿರಬಾರ್ದು ನೋಡಿರಿ. ಈ ಥರ ಆದರೆ ಸಾಕಾಗುತ್ತೆ. ಇವಾಗ ಪೌಡ್ರ್ ತೊಗೊಳ್ದು ಒಂದು ಬಟ್ಟಲ್ಗೆ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ನಾನು ಉಪ್ಪಿನಕಾಯಿ ಇವಾಗ ನೋಡಿರಿ ನಮ್ಮ ಮನೆಯವ್ರು ಕಟ್ ಮಾಡಿಟ್ಟಿದ್ದಾರೆ. ಅದನ್ನು ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತೆ ಕಾಯಿ ನೋಡಿಬಿಟ್ಟು ನಾವು ಉಪ್ಪು ಹಾಕ್ಕೊಳ್ಬೇಕಾಗ್ತದೆ. ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನಾನು ಬುಟ್ಟಿನೇ ತೊಗೊಂಡು ಎಲ್ಲನೇ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಹೊಂದ್ಕೊಳಂಗೆ. ಈಗ ಅದಕ್ಕೆ ಮತ್ತೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ರೀ. ಅರಿಶಿನ ಹಾಕ್ಕೊಂಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆನೂ ಹೊಂದ್ಕೋಬೇಕು. ಇದೇ ಥರನೇ ಎಲ್ಲ ಕಡೆ ಮಿಕ್ಸ್ ಮಾಡ್ತಾ ಇರಬೇಕು. ಆನಂತರ ಅದಕ್ಕೆ ಇವಾಗ ಕೆಂಪು ಖಾರ ಹಾಕ್ಕೊಳಕತ್ತೀನಿ ರೀ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮನೆಯಲ್ಲೇ ರೆಡಿ ಮಾಡ್ತೀವಿ ರೀ. ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಬರ್ತೀವಿ ರೀ. ಈ ಥರ ಕೆಂಪು ಖಾರ ಜಾಸ್ತಿ ಕುದಿಸಿ ಇಟ್ಬಿಡ್ತೀವಿ ರೀ. ಅದನ್ನು ಇವಾಗ ನಾನು ಹಾಕೋತಾ ಇದ್ದೀನಿ ನೋಡಿ. ಈಗ ಎಷ್ಟು ಬೇಕಾಗುತ್ತೆ ಕಾಯಿ ನೋಡಿಬಿಟ್ಟು ಅದಕ್ಕೆ ಎಲ್ಲನೂ ಹೊಂದ್ಕೋಬೇಕಾಗುತ್ತೆ. ಅಷ್ಟೊಂದು ಖಾರ ನಮ್ಗೆ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಬೋದು. ಈಗೆಲ್ಲನೂ ಪೂರ ಅದಕ್ಕೂ ಕೂಡ ಖಾರನೂ ಕೂಡ ಎಲ್ಲ ಹೊಂದ್ಕೋಬೇಕು ನೋಡಿರಿ. ಕಾಯಿಗಳಿಗೆ ಪ್ರತಿಯೊಂದು ಅವೇನು ಕಾಯಿ ಹೋಳು ಇರ್ತಾವಲ್ಲ ರೀ ಅದಕ್ಕೆಲ್ಲನೂ ಮಿಕ್ಸ್ ಆಗ್ಬೇಕು ರೀ. ಚೆನ್ನಾಗಿ ಕಲಿಸ್ಕೋತಾ ಇರ್ಬೇಕು ರೀ. ಇವಾಗ ನಾ ಏನು ಸಾಸಿವೆ ಮತ್ತು ಮೆಂತ್ಯ ಏನು ಪೌಡ್ರ್ ಮಾಡಿರ್ತೇನಲ್ರಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿರಿ ಅದಕ್ಕೆ. ಇವಾಗ ಅದನ್ನು ಕೂಡ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿರಿ. ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು ರೀ. ಚೆನ್ನಾಗಿ ಮಿಕ್ಸ್ ಆದರೆ
ಎಲ್ಲ ಕಡೆ ಅವು ಹೋಳುಗಳಿಗೆಲ್ಲನೂ ಚೆನ್ನಾಗಿ ಹೊಂದ್ಕೊಂಡು ಅಂದ್ರೆ ಚಲೋ ಆಗುತ್ತೆ ರೀ. ಇವಾಗ ಬಿಸಿ ಮಾಡಿಟ್ಟಿದ್ನಲ್ಲ ರೀ ಎಣ್ಣೆ ಕೂಡ ಹಾಕ್ಕೊಂಡಿದ್ದು ನೋಡಿರಿ, ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರ್ಬೇಕು ರೀ. ಒಂದು ಸ್ವಲ್ಪ ಹೊತ್ತಿನ ತನಕ ಎಲ್ಲನೂ ಹೊಂದ್ಕೊತಾನ ಕಲಿಸ್ಕೊಳ್ತಾ ಇರ್ಬೇಕು ರೀ. ನೋಡಿರಿ ಇವಾಗ ಎಲ್ಲನೂ ರೆಡಿ ಆಯ್ತು ನೋಡಿರಿ. ಈ ಥರ ಇವಾಗ ಒಂದು ಬಾಣಿ ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೇನೆ ನೋಡಿ. ನೋಡಿ ಫ್ರೆಂಡ್ಸ್, ಉಪ್ಪಿನಕಾಯಿ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ ರೀ. ನಾವು ಎಷ್ಟು ದಿನ ಅಂದರೆ 1 ವರ್ಷ ಕೂಡ ನಾವು ಈ ಥರ ಭರಣಿಯಲ್ಲಿ ಹಾಕಿಡ್ಬೋದು. ತುಂಬಾ ಚೆನ್ನಾಗಿ ಆಗಿದೆ ಫ್ರೆಂಡ್ಸ್. ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.